ಚಾಲಕನ ನಿಯಂತ್ರಣ ತಪ್ಪಿ ಭೀಕರ ಕಾರು ಅಪಘಾತವೊಂದು ಸಂಭವಿಸಿರತಕ್ಕಂಥ ಘಟನೆ ಬೆಂಗಳೂರಿನ ಯಶವಂತಪುರ ಸರ್ಕಲ್ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಭೀಕರ ಕಾರು ಅಪಘಾತ ಸಂಭವಿಸಿದೆ. ವಾಹನಗಳ ಓಡಾಟ ಕಡಿಮೆ ಇದ್ದಿದ್ದರಿಂದ ತಪ್ಪಿದೆ ಭಾರಿ ಅನಾಹುತ. ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಯಶವಂತಪುರ ಸರ್ಕಲ್ನಲ್ಲಿ ನಡೆದಿರೋ ಘಟನೆ ಬೆಳಗಿನ ಜಾವ 3 ಗಂಟೆ ಸುಮಾರು ಆಗಿರುವಂತಹ ಘಟನೆ. ಕಾರಿನ ಮುಂಭಾಗ ಅಂತ ನೋಡ್ತಾ ಇದ್ದೀರಾ, ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಏರ್ ಬ್ಯಾಗ್ಗಳೆಲ್ಲವೂ ಕೂಡ ಓಪನ್ ಆಗಿದೆ. KA02 MR 1314 ನಂಬರಿನ ಮಹೀಂದ್ರ XUV 500 ಕಾರಿದು. ಕಾರಿನಲ್ಲಿ ಚಾಲಕ ಮಾತ್ರ ಇದ್ದ, ಮದ್ಯಪಾನ ಸೇವಿಸಿ ಚಾಲನೆ ಮಾಡಿದ್ದಾನೆ ಅಂತಕ್ಕಂಥ ಶಂಕೆ ಇದೆ. ಯಶವಂತಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ. ಬೆಳಗ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಸುಕಿನ ಜಾವ ಭೀಕರ ಅಪಘಾತ ಒಂದು ಸಂಭವಿಸಿದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಯಶವಂತಪುರ ಕಡೆ ಅಂದರೆ ಟುವರ್ಡ್ಸ್ ನಾವು IIC ಸಿಗ್ನಲ್ ಇಂದ ನೇರವಾಗಿ ಯಶವಂತಪುರ ಕಡೆ ಬರುವಂತಹ ರಸ್ತೆ ಏನಿದೆ, ಆ ರಸ್ತೆ ಮಧ್ಯಭಾಗದಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ. XUV 500 ಮಹೇಂದ್ರ XUV 500 ಕಾರು ಭೀಕರ ಅಪಘಾತಕ್ಕೆ ಒಳಗಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಂದಂತಹ ಕಾರು 2 ಫೌಲ್ಗಳನ್ನು, ವಿದ್ಯುತ್ ಫೌಲ್ಗಳೇನಿತ್ತು, ಎಲೆಕ್ಟ್ರಿಕ್ ಫೌಲ್ಗಳೇನಿತ್ತು, ಆ ಫೌಲ್ಗಳನ್ನು ಹೊಡೆದುಕೊಂಡು ಬಂದಿರುವಂಥದ್ದು ಗಮನಿಸಬಹುದು. ಕಾರ್ನ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಜೊತೆಗೆ 2 ಫೌಲ್ಗಳು ಇಲ್ಲಿ ಗಮನಿಸ್ತಾ ಇರ್ಬೋದು, ರಸ್ತೆಗೆ ಬಿದ್ದಿದೆ. ಅಂದರೆ ವೇಗವಾಗಿ ಬಂದಂತಹ ಕಾರು ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ಎತ್ತಿದೆ. ಫುಟ್ಪಾತ್ ಮೇಲೆ ಇದ್ದಂತಹ ಫೌಲ್ಗಳೇನಿದೆ, ಎಲೆಕ್ಟ್ರಿಕ್ ಫೌಲ್ಗಳನ್ನು ಹೊಡೆದುಕೊಂಡು ಬಂದು ನೇರವಾಗಿ ನಿಂತಿದೆ. ಹೆಚ್ಚು ಕಡಿಮೆ ಒಂದು 10ರಿಂದ 20 ಮೀಟರ್ನಷ್ಟು ದೂರ ವೇಗವಾಗಿ ಫುಟ್ಪಾತ್ ಮೇಲೆ ಬಂದಿರುವಂತಹ ಕಾರು ಈ ರೀತಿ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಗಮನಿಸ್ಬೋದು. 2 ದೊಡ್ಡ ದೊಡ್ಡ ಫೌಲ್ಗಳು ಈಗಾಗಲೇ ರಸ್ತೆಗಳಿದೆ. ಜೊತೆಗೆ ಅದರ ಹಿಂಭಾಗದಲ್ಲಿ ಇದ್ದಂತಹ ಕಾರ್ನ ಮತ್ತೊಂದು ಚಕ್ರ ಸ್ಟೆಪ್ನಿ ಏನಿತ್ತು ಅದು ಕೂಡ ರಸ್ತೆಗೆ ಬಿದ್ದಿದೆ. ಕಂಪ್ಲೀಟ್ ಆಗಿ ಅದೃಷ್ಟವಶಾತ್ ಯಾರೂ ಕೂಡ ಹೆಚ್ಚಾಗಿ ಓಡಾಟವನ್ನು ಮಾಡದೇ ಇದ್ದಂಥ ಪರಿಣಾಮವಾಗಿ ಸದ್ಯ ಈ ರೀತಿಯಾದಂಥ ಸಮಸ್ಯೆ ಅಂದರೆ ದೊಡ್ಡ ಮಟ್ಟದ ಪ್ರಾಣಾಪಾಯಗಳು ಯಾವುದೂ ಕೂಡ ಆಗಿಲ್ಲ. ಇನ್ನು ವಿಜುವಲ್ಸ್ಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಕಾರ್ನ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಬ್ಬ ಚಾಲಕ ಮಾತ್ರ ಕಾರ್ನಲ್ಲಿ ಇದ್ದಂಥದ್ದು, ಅಂದರೆ ಕಾರ್ನ ಓಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇರಲಿಲ್ಲ. ಕಾರು ಗುದ್ದಿದ ರಭಸಕ್ಕೆ ಮುಂಭಾಗ ಅಂದರೆ ಕಾರ್ನ ಸೀಟ್ನ ಮುಂಭಾಗ ಏನಿದೆ, ಆ 2 ಸೀಟ್ನ ಮುಂಭಾಗದಲ್ಲಿ ಏರ್ ಬ್ಯಾಗ್ಗಳೇನಿದ್ವು ಅವು ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಅದರ ಪರಿಣಾಮ, ಅದರ ಎಫೆಕ್ಟ್ ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ವೇಗವಾಗಿ ಬಂದಂಥ ಕಾರಣಕ್ಕಾಗಿ ಈ ರೀತಿಯಾಗಿ 2 ಏರ್ ಬ್ಯಾಗ್ಗಳು ಓಪನ್ ಆಗಿದೆ. 2 ಹೋಲ್ಗಳನ್ನು ಹೊಡ್ಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದೆ. ಬಟ್ ಒಬ್ಬ ಇದ್ದ ಅಂತ ಹೇಳಿ ಸದ್ಯ ಮಾಹಿತಿ ಇರುವಂಥದ್ದು. ಆ ಒಬ್ಬ ಚಾಲಕ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆ ಕಾರಣಕ್ಕಾಗಿ ಆತ ಈಗ ಸದ್ಯ ಸ್ಥಳೀಯರು ಆತನನ್ನು ಆಸ್ಪತ್ರೆ ಕಡೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. ಬೆಳಗಿನ ಜಾವ ಆದಂಥ ಕಾರಣಕ್ಕಾಗಿ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು. ಬಟ್ ಆದರೆ ಚಾಲಕ ಮದ್ಯಪಾನ ಮಾಡಿದ್ದ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಿದೆ. ಕಾರ್ನ ಒಳಭಾಗದಲ್ಲಿ ಕೆಲವು ಮದ್ಯದ ಬಾಟಲಿಗಳು ಕೂಡ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಮದ್ಯಪಾನವನ್ನೇನಾದರೂ ಮಾಡಿ ಬರ್ತಾ ಇದ್ರ ಅನ್ನುವಂಥದ್ದು. ಯಾಕಂದರೆ ಅಪಘಾತದ ವೇಗ ಜೊತೆಗೆ ಅಪಘಾತ ಆಗಿರುವಂಥದ್ದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಅದೇ ರೀತಿಯಾದಂಥ ಪರಿಸ್ಥಿತಿ ಹಿಂದಾಗಿ ಅಪಘಾತ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ. ಸ್ಥಳಕ್ಕೆ ಈಗಾಗಲೇ ಯಶವಂತಪುರ ಸಂಚಾರಿ ಪೊಲೀಸರು ಕೂಡ ಬಂದಿದ್ದಾರೆ. ಏನು ಎತ್ತ, ಈತ ಎಲ್ಲಿಯವನು, ಹೇಗೆ ಅನ್ನುವಂಥ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಯಶವಂತಪುರ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.